ಅದು ಸತ್ಯದ ಹಿಂದೆ ಅಂದರೆ ಹಿಂದುಳಿದವರು, ಮುಂದೆ ಅದೇ ಕಾಲಕ್ಕೆ ದಲಿತರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಆದಿವಾಸಿಗಳು, ಜೊತೆಗೆ ಮುಸ್ಲಿಮ್ಸ್ ಒಂದಾದ್ರೆ ನಾವು ಗೆಲ್ತೀವಪ್ಪ, ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಫಿಕ್ಸ್ ಆಗಿದೆ ಇವತ್ತು. ಯಾಕಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಇಬ್ಬರು ಕೂಡಿದ್ರು ಸಹಿತ ಗೆಲ್ಲೋದು ಕಷ್ಟ ಅನ್ನೋದು ಸ್ಪಷ್ಟ ಆಗಿದೆ. ಅದಕ್ಕಾಗಿ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಸಿದ್ದರಾಮಯ್ಯ ಹುಟ್ಟಾಕಂತ ಅಹಿಂದ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ಮುಂದಿನ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಬೇಕಾದಾಗ್ಬೋದು. ಇವತ್ತೇನೋ ಫ್ರೀ ಅದಾರ ಡಿ ಕೆ ಶಿ ಅವರು ಹೈಕಮಾಂಡ್ಗೆ, ಆದರೆ ಹೈಕಮಾಂಡ್ ಯಾರನ್ನು ನೋಡೋದು? ಜನರ ಮೇಲೆ ಹಿಡಿತಿದ್ದಂತಹ ಜನನಾಯಕರನ್ನು ನೋಡೋದು. ಆ ಜನನಾಯಕರಾಗುವಂಥ ಕೆಲಸವನ್ನು ಸತೀಶ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಭಯ ಇವ್ರಿಗೆ ಕೂಡಿದೆ. ಹೀಗಾಗಿ ಅವರು ಇದನ್ನು ಇಲ್ಲಿ ಮುರಿಬೇಕಪ್ಪ, ಇದನ್ನು ತನ್ನ ಒಂದು ಸುಪರಿ ತೆಗೆದುಕೊಳ್ಬೇಕಂತ ಡಿ ಕೆ ಶಿ ಅವರು ಮತ್ತೊಮ್ಮೆ ಸಿ ಎಂ ಆಗುವ ದಾಳವನ್ನು ಉಳಿಸ್ತಾ ಇದ್ದಾರೆ. ಈ ದಾಳಕ್ಕೆ ಪ್ರತಿಯಾಗಿ ಇವರು ಪ್ರಯತ್ನ ನಡೆಸಿದ್ದಾರೆ, ಇಲ್ಲಂತಲ್ಲ. ಅದರಲ್ಲೂ ಮುಖ್ಯವಾಗಿ ಪರಮೇಶ್ವರಪ್ಪನವರು, ಮುಂದೆ ಆಲ್ದಾರ ಸತೀಶ್ ಜಾರಕಿಹೊಳಿ ಅವರು, ಇನ್ನುಳಿದ ಅನೇಕ ನಾಯಕ ಮಹದೇವಪ್ಪನವರು, ಸಿದ್ದರಾಮಯ್ಯ ಬಣದವರೆಲ್ಲರೂ ಎದ್ದು ನಿಂತು ಬಿಟ್ಟಿದ್ದಾರೆ. ಇದನ್ನು ಯಾವುದೋ ಪ್ರಸಂಗದೊಳಗೆ ಡಿ ಕೆ ಶಿ ಅವರು ತಡೆ ಹಾಕ್ಬೇಕಂತೇಳಿ ಇದನ್ನು ತಿಳ್ಕೊಂಡಂಥ ಡಿ ಕೆ ಶಿ ಅವರು ಯಾವುದೇ ಪ್ರಸಂಗದಲ್ಲೇ ನಾಳಿದಂಥ ಸಿ ಎಂ ಪೋಸ್ಟಿಗೆ ಕಾಂಪಿಟೇಷನ್ ಮಾಡಬೇಕು ಅನ್ನುವಂಥ ಒಂದು ಬಲವಾದ ನಿರ್ಧಾರ ತೆಗೆದುಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ಆದರೆ ಇದು ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಅದು ಅಷ್ಟು ಸುಲಭ ಅಲ್ಲ. ಆದರೆ ಇವ್ರನ್ನ ಈಗ ತಾತ್ಕಾಲಿಕವಾಗಿ ತಡಿಬೇಕಾಗಿದೆ. ಇವರು ಜೋರಾಗಿದೆ, ಮೀಟಿಂಗ್ಗಳು ಗುಪ್ತ ಮೀಟಿಂಗ್ಗಳು ಜೋರು ನಡೆದಿದ್ದಾವೆ. ಅದನ್ನು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಇರೋ ಏನಪ್ಪ, ಹೈಕಮಾಂಡಿಗೆ ಓದ್ಬಿಡೋದು ನ್ಯಾಯವನ್ನು. ಮತ್ತು ನಾನು ನೀವು ಹೇಳಿದ ಪ್ರಕಾರ